ಒಬ್ಬ ನೌಕರನ ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಿಸಿದ ದಾಖಲೆಗಳನ್ನು ಅನ್ಯ ವ್ಯಕ್ತಿಗಳು ಅಂದರೆ ಮೂರನೇ ವ್ಯಕ್ತಿಗಳಿಗೆ ಬಹಿರಂಗಪಡಿಸಲು ಅವಕಾಶವಿದೆಯೇ? ಅವಕಾಶವಿಲ್ಲ. ವೈದ್ಯಕೀಯ ದಾಖಲೆಗಳಲ್ಲಿ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಇರಬಹುದಾದ ಕೇಸ್ ಶೀಟ್, ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಎಕ್ಸೆಟ್ರಾ ಅನೇಕ ಗೌಪ್ಯ ವಿಷಯಗಳನ್ನು ಬಹಿರಂಗಪಡಿಸಲಾಗುವುದು. ಆದರೆ ಸರ್ಕಾರದಿಂದ ಮರುಪಾವತಿ ಮಾಡಿದಂತ ವೈದ್ಯಕೀಯ ಎಷ್ಟು ಅಂತ ಮಾಹಿತಿಯನ್ನ ಅರ್ಜಿದಾರರು ಅರ್ಜಿಯ ಸಲ್ಲಿಸುವ ಮೂಲಕ ಪಡೆದುಕೊಳ್ಳಲಿಕ್ಕೆ ಅವಕಾಶವಿದೆ. ಒಂದು ಪ್ರಾಧಿಕಾರಕ್ಕೆ ಒಬ್ಬ ವ್ಯಕ್ತಿ ಮಾಹಿತಿ ಕೋರಿ ಅನೇಕ ಅರ್ಜಿಗಳನ್ನು ಸಲ್ಲಿಸಿ ಹಾಗೂ ಅಥವಾ ಕಲಂ 7(9) ಅಡಿಯಲ್ಲಿ ನಿರ್ದಿಷ್ಟ ನಮೂನೆಯಲ್ಲಿ ಅರ್ಜಿದಾರನೇ ಅನೇಕ ಕಾಲಂಗಳನ್ನು ನೀಡಿ ಆ ಕಾಲಂಗಳಲ್ಲಿ ಈ ಮಾಹಿತಿಯನ್ನ ತುಂಬಿಸಿಕೊಡಿ ಅಂತ ಕೇಳಲಿಕ್ಕೆ ಅವಕಾಶವಿದೆಯೇ? ಅವಕಾಶವಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ಆದೇಶ ಸಿಬಿಎಸ್ಇ ವರ್ಸಸ್ ಆದಿತ್ಯ ಬಂಡೋಪಾಧ್ಯಾಯ ಪ್ರಕಾರ ಕಲಂ 7(9) ಅಡಿಯಲ್ಲಿ ಪ್ರಾಧಿಕಾರದ ಸಂಪನ್ಮೂಲಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗಿ ಪ್ರಾಧಿಕಾರಕ್ಕೆ ಹೊರೆಯಾಗುವ ಸಂದರ್ಭದಲ್ಲಿ ಅರ್ಜಿದಾರರಿಗೆ ಕಲಂ 2(j)(1) ಪ್ರಕಾರ ಕಡತಗಳನ್ನು ಪರಿವೀಕ್ಷಿಸಲು ಅವಕಾಶ ನೀಡಿ ಮಾಹಿತಿ ಹಕ್ಕು ನಿಯಮ 4(2)(c) ಪ್ರಕಾರ ಶುಲ್ಕವನ್ನು ಸ್ವೀಕರಿಸಿ ಮಾಹಿತಿಯನ್ನು ಒದಗಿಸಬೇಕು. ಪ್ರಾರಂಭಿಕ ಶುಲ್ಕ 1 ತಾಸು ಪರಿವೀಕ್ಷಣೆಗೆ ಉಚಿತ, ನಂತರದ ಪ್ರತಿ ಅರ್ಧ ತಾಸಿಗೆ 10 ರೂಪಾಯಿಯಂತೆ ಆಕರಣೆಯನ್ನು ಮಾಡಿ ಕೋರಿದಂತಹ ಮಾಹಿತಿಯನ್ನು ಒಂದು ಪುಟಕ್ಕೆ 2 ರೂಪಾಯಿಯಂತೆ ಸ್ವೀಕರಿಸಿ ಉಳಿದ ಮಾಹಿತಿಯನ್ನು ಅರ್ಜಿದಾರರಿಗೆ ಕೊಡಲಿಕ್ಕೆ ಅವಕಾಶ ಇದೆ. ಸರ್ಕಾರಿ ನೌಕರರಿಗೆ ಸಂಬಂಧಿಸಿದ ಸಾರ್ವಜನಿಕರಿಗೆ ಬಹಿರಂಗಪಡಿಸಲಾಗದ ವೈಯಕ್ತಿಕ ಮಾಹಿತಿಗಳು ಯಾವುವು? ಗಿರೀಶ್ ರಾಮಚಂದ್ರ ದೇಶಪಾಂಡೆ ವರ್ಸಸ್ CIC. It is one of the landmark judgment by Supreme Court. ಇದರಲ್ಲಿ ಏನು ಹೇಳಿದೆ ಅಂದ್ರೆ ಅನೇಕ ಸಿಬ್ಬಂದಿಯ ಸರ್ಕಾರಿ ನೌಕರರ ಸಿಬ್ಬಂದಿಯ ವೈಯಕ್ತಿಕ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶಗಳ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದೆ. ಏನು ಅಂತಂದ್ರೆ ಇದೊಂದು ಲಿಸ್ಟೇ ಇದೆ. ಮೆಮೊ, ಶೋಕಾಸ್ ನೋಟಿಸ್, ಪನಿಷ್ಮೆಂಟ್, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಬ್ಯಾಂಕ್ ಡೀಟೇಲ್ಸ್, ಗಿಫ್ಟ್ಸ್, IT ರಿಟರ್ನ್ಸ್, ಬಯೋಡೇಟಾ, ಸ್ಪೆಸಿಮೆನ್ ಸಿಗ್ನೇಚರ್, ಸಸ್ಪೆನ್ಷನ್ ಆರ್ಡರ್, ಎನ್ಕ್ವೈರಿ ರಿಪೋರ್ಟ್, ಡಿಸಿಪ್ಲಿನರಿ ಪ್ರೊಸೀಜರ್ಸ್, APR ಅಂದ್ರೆ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್, APR ಅಂತ ಈಗ ಕರೀತಾ ಇದ್ದಾರೆ, ಮೆಡಿಕಲ್ ರೆಕಾರ್ಡ್ಸ್, ಮೆಡಿಕೋ ಲೀಗಲ್ ರೆಕಾರ್ಡ್ಸ್, ಸರ್ವಿಸ್ ರಿಜಿಸ್ಟರ್, ಇಟ್ ಇಸ್ ನಾಟ್ ಡಿಸ್ಕ್ಲೋಸಬಲ್, ACR ಮರಣೋತ್ತರ ಪರೀಕ್ಷೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಪೊಲೀಸ್ ಕೇಸ್ ಡೈರಿ, ಪ್ಯಾನ್ ಕಾರ್ಡ್, ಟ್ಯಾನ್ ಕಾರ್ಡ್, PF ಅಕೌಂಟ್, ಪಾಸ್ಪೋರ್ಟ್, ಮೊಬೈಲ್ ಕಾಲ್ ಡೀಟೇಲ್ಸ್. ಹೀಗೆ ಈ ಮಾಹಿತಿಗಳು ಅರ್ಜಿದಾರ ವೈಯಕ್ತಿಕ ಮಾಹಿತಿಗಳು ಇವರು ಕೊಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಅದರ ಜೊತೆಗೆ ವಿಜಿಲೆನ್ಸ್ ಎನ್ಕ್ವೈರಿ ರಿಪೋರ್ಟ್, ಇದು ನನ್ನ ಪುಸ್ತಕದಲ್ಲಿ ಗ್ರಂಥದಲ್ಲಿ ಈಗಾಗಲೇ ನಾನು ಇದನ್ನೆಲ್ಲ ಲಿಸ್ಟ್ ನಮೂದಿಸಿದ್ದೇನೆ, ಪೇಜ್ ನಂಬರ್ 165. ಇದರಲ್ಲಿ ಏನ್ ಹೇಳ್ತದೆ? ಪ್ರೈವೇಟ್ ರೆಸಿಡೆನ್ಷಿಯಲ್ ಅಡ್ರೆಸ್, ಎಸ್, ಇಟ್ ಇಸ್ ನಾಟ್ ಡಿಸ್ಕ್ಲೋಸಬಲ್. ನೇಮ್ ಆಫ್ ದಿ ಎಕ್ಸಾಮಿನರ್, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಸೈಯದ್ ಹುಸೇನ್ ಅಬ್ಬಾಸ್ ವರ್ಸಸ್ ಅದರ್ಸ್. ಇದರಲ್ಲಿ ನೇಮ್ ಆಫ್ ದಿ ಎಕ್ಸಾಮಿನರ್ ಇಸ್ ನಾಟ್ ಡಿಸ್ಕ್ಲೋಸಬಲ್. Details of family members of the employee not disclosable. Birth certificate, caste certificate, income certificate, marks card furnished at the time of the recruitment, it is not disclosable. High Court of Delhi has passed an order in 2013. Education qualification certificate, experience certificate, transfer certificate, caste verification certificate,
ಚಾರ್ಜ್ ಶೀಟ್, ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್, ಮೆಡಿಕಲ್ ಎಕ್ಸ್ಪೆನ್ಸ್ ಆಫ್ ದಿ ಎಂಪ್ಲಾಯಿ, ಇವೆಲ್ಲ ಮಾಹಿತಿಯನ್ನ ಮೂರನೇ ವ್ಯಕ್ತಿಗೆ ಅರ್ಜಿದಾರರು ಸಲ್ಲಿಸಿ ಆ ನೌಕರನ ಸಿಬ್ಬಂದಿನ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶವಿಲ್ಲ. ಸಾರ್ವಜನಿಕ ಪ್ರಾಧಿಕಾರದಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಅರ್ಜಿದಾರರು ಶೋಧನಾ ಶುಲ್ಕ ಹಾಗೂ ಅಂಚೆಯ ವೆಚ್ಚವನ್ನು ಭರಿಸಬೇಕೆ? ಅರ್ಜಿದಾರರು ಶೋಧನಾ ಶುಲ್ಕ ಅಂದ್ರೆ ಸರ್ಚ್ ಫೀ, ಅಂಚೆ ವೆಚ್ಚ, ಪೋಸ್ಟೇಜ್ ಚಾರ್ಜಸ್ ಅನ್ನು ಭರಿಸಬೇಕಾಗಿಲ್ಲ. ಆದರೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ಸಕ್ಷಮ ಪ್ರಾಧಿಕಾರ ಆಗಿರುವುದರಿಂದ ಕಲಂ 28 ಅಡಿಯಲ್ಲಿ ನ್ಯಾಯಾಲಯದ ನಿಯಮಾನುಸಾರ ಅಂಚೆಯ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳುವ ಅರ್ಜಿದಾರನು ಅಂಚೆ ವೆಚ್ಚವನ್ನು ಭರಿಸಬೇಕು. ಸಾರ್ವಜನಿಕ ಪ್ರಾಧಿಕಾರದಲ್ಲಿರುವ ಸಾರ್ವಜನಿಕರಿಗೆ ಸಂಬಂಧಿಸಿದ ಕಟ್ಟಡದ ನಕ್ಷೆಯನ್ನ ಪ್ರತಿಯನ್ನು ಮೂರನೇ ವ್ಯಕ್ತಿಗೆ ನೀಡಬಹುದೇ? ಒಬ್ಬ ಅರ್ಜಿದಾರರು ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಮೂರನೇ ವ್ಯಕ್ತಿ ಇನ್ನೊಬ್ಬರ ಕಟ್ಟಡವನ್ನ ಪರೀಕ್ಷಣೆ ಮಾಡಲಿಕ್ಕೆ ಅವಕಾಶವಿದೆಯೇ ಅಂತ ಕೇಳ್ತಾರೆ. ಅವಕಾಶವಿಲ್ಲ. ಕಾಪಿರೈಟ್ ಆಕ್ಟ್ 1957 ಪ್ರಕಾರ ಕಟ್ಟಡದ ನಕ್ಷೆಯ ಪ್ರತಿಯನ್ನು ನೀಡುವುದರಿಂದ ಇಂಜಿನಿಯರ್ ವೈಯಕ್ತಿಕ ಕಾಪಿರೈಟ್ ಅನ್ನು ಉಲ್ಲಂಘಿಸಿದಂತೆ ಆಗುತ್ತದೆ. ಹೀಗಾಗಿ ಮೂರನೇ ವ್ಯಕ್ತಿಗೆ ಅದನ್ನು ನೀಡುವ ಅವಕಾಶ ಇಲ್ಲ. ಆದರೆ ಕಟ್ಟಡ ಸರಹದ್ದಿನ ರೇಖೆ ಅಂದ್ರೆ ಹಾರಿಜಾಂಟಲ್ ಪ್ಲಾನ್ ಅಂದ್ರೆ ಈ ಕಟ್ಟಡವನ್ನ ಪರ್ಮಿಷನ್ ತಗೊಂಡಿರ್ತಾರಲ್ಲ ಏನು ಪ್ರಾಧಿಕಾರದಿಂದ, ತತ್ಸಮ ಪ್ರಾಧಿಕಾರದಿಂದ, ಅದರ ಔಟ್ಲೈನ್ ಅನ್ನು ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ. ಇಂಟರ್ನಲ್ ಅರೇಂಜ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಮೂರನೇ ವ್ಯಕ್ತಿಗೆ ಕೊಡ್ಲಿಕ್ಕೆ ಅವಕಾಶವಿಲ್ಲ. ಕಲಂ 11 ಪ್ರಕಾರ ಮೂರನೇ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡುವಾಗ ಅನುಸರಿಸಬೇಕಾದ ಕ್ರಮಗಳು ಏನು? ಕಲಂ 11(1) ಪ್ರಕಾರ 5 ದಿನಗಳಲ್ಲಿ ಮೂರನೇ ವ್ಯಕ್ತಿಗೆ ಸಂಬಂಧಿಸಿ ಮೂರನೇ ವ್ಯಕ್ತಿಗೆ ನೋಟಿಸ್ ನೀಡಿ, ಕಲಂ 11(2) ಪ್ರಕಾರ 10 ದಿನಗಳ ಒಳಗಾಗಿ ಮೂರನೇ ವ್ಯಕ್ತಿಯಿಂದ ಉತ್ತರವನ್ನು ಪಡೆದು, ಕಲಂ 11(3) ಪ್ರಕಾರ ಮುಂದಿನ 25 ದಿನಗಳು ಅಂದರೆ ಒಟ್ಟು 40 ದಿನಗಳಲ್ಲಿ ಈ ಮಾಹಿತಿಯನ್ನ ಅರ್ಜಿದಾರರಿಗೆ ತಿಳಿಸುವಂತ ಜವಾಬ್ದಾರಿ ಸಾರ್ವಜನಿಕ ಮಾಹಿತಿಯ ಅಧಿಕಾರಿಗೆ ಇದೆ. ಆ ಮಾಹಿತಿಯನ್ನು ತಡೆ ಹಿಡಿಯಲು ಅರ್ಜಿದಾರನಿಗೆ ತಿಳಿಸಬೇಕು. ಆದರೆ ಒಂದು ವೇಳೆ ಮೂರನೇ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕೇಳಿದಾಗ ಆ ವ್ಯಕ್ತಿ ನನ್ನ ಮಾಹಿತಿಯನ್ನು ಇನ್ನೊಬ್ಬರಿಗೆ ಕೊಡಬೇಕಂತ ಹೇಳಿದಾಗ ಆ ಮಾಹಿತಿಯನ್ನು ಕೊಡಲಿಕ್ಕೆ ಮಾಹಿತಿಯ ಅಧಿಕಾರಿಗೆ ಅವಕಾಶವಿಲ್ಲ. ಈ ಮಾಹಿತಿಯನ್ನು ತಡೆ ಹಿಡಿದು ಅರ್ಜಿದಾರನಿಗೆ ತಿಳಿಸಬೇಕು. ಪ್ರಥಮ ಮೇಲ್ಮನವಿ ವಿಚಾರಣೆಯಲ್ಲಿ ಮೂರನೇ ವ್ಯಕ್ತಿಗೂ ಕಲಂ 19(2) ಪ್ರಕಾರ ತನ್ನ ಅಭಿಪ್ರಾಯವನ್ನು ಮಂಡಿಸಲು ಅವಕಾಶ ಕೊಡಬೇಕು. ಪ್ರಥಮ ಮೇಲ್ಮನವಿ ವಿಚಾರಣೆಯ ಸಮಯದಲ್ಲಿ ಮೂರನೇ ವ್ಯಕ್ತಿಯು ಮಾಹಿತಿ ಬಹಿರಂಗಪಡಿಸಲು ಆಕ್ಷೇಪಿಸಿದರೂ ಸಹಿತ ಪ್ರಥಮ ಮೇಲ್ಮನವಿ ಪ್ರಾಧಿಕಾರದ ದೃಷ್ಟಿಯಲ್ಲಿ ಸರಿಯೇ ಇದ್ದರೆ ಮಾಹಿತಿಯನ್ನ ಬಹಿರಂಗಪಡಿಸಲು ಅವಕಾಶವಿಲ್ಲ. ಒಂದು ವೇಳೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರವು ಮಾಹಿತಿಯನ್ನು ನೀಡಲು ಮಾಹಿತಿಯ ಅಧಿಕಾರಿಗೆ ನಿರ್ದೇಶನ ನೀಡಿದಂತರೂ ಸಹಿತ ಮಾಹಿತಿಯ ಅಧಿಕಾರಿ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಕಲಂ 11(4), ಕಲಂ 19(4) ಪ್ರಕಾರ ಮೂರನೇ ವ್ಯಕ್ತಿಗೆ ಎರಡನೆಯ ಮೇಲ್ಮನವಿ ಸಲ್ಲಿಸಲು ಅವಕಾಶ ಕೊಡಬೇಕು. ಆಯೋಗವು ಈ ನಿರ್ಧಾರವನ್ನು ತೆಗೆದುಕೊಳ್ಳದೆ ಆಯೋಗದ ನಿರ್ಧಾರವೇ ಅಂತಿಮ. ಹೀಗಾಗಿ ಒಂದು ವೇಳೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೂರನೇ ವ್ಯಕ್ತಿ ಆಕ್ಷೇಪಣೆಯನ್ನು ಸಲ್ಲಿಸಿದಾಗೂ ಸಹಿತ ಮಾಹಿತಿಯನ್ನು ಬಹಿರಂಗಪಡಿಸಿದ್ದು ಆಯೋಗಕ್ಕೆ ಮನವರಿಕೆ ಆದರೆ ತಪ್ಪಿತಸ್ಥ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ದಂಡವನ್ನು ವಿಧಿಸಬಹುದು ಹಾಗೂ ಮೂರನೇ ವ್ಯಕ್ತಿಗೆ ಪರಿಹಾರವನ್ನು ಕೊಡಿಸಲಿಕ್ಕೆ ಅವಕಾಶವಿದೆ. ಒಂದು ಉದಾಹರಣೆ, CIC ಜಜ್ಮೆಂಟ್ ಇನ್ 2013 ಅದರಲ್ಲಿ 10,000 ಏನು ಪರಿಹಾರವನ್ನ ಅರ್ಜಿದಾರರಿಗೆ ಅಂದರೆ ಮೂರನೇ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ 10,000 ಪರಿಹಾರವನ್ನ ಆಯೋಗವು
ಮಾಹಿತಿ ಅಧಿಕಾರಿಯಿಂದ ಆ ಮೂರನೇ ವ್ಯಕ್ತಿಗೆ ಮಾಹಿತಿಯನ್ನ ಹಣವನ್ನ ಅಂದ್ರೆ ಪರಿಹಾರವನ್ನು ಕೊಡಿಸಿದ ಉದಾಹರಣೆ ಇದೆ.